Brahmin's Cafe, Brahmin's Cafe. ಅಪ್ಪ, ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ನನಗೆ ಯೋಚನೆ ಮಾಡೋದಕ್ಕೆ ಒಂದೆರಡು ದಿನ ಟೈಮ್ ಕೊಡಿ. ಅಪ್ಪ, ಏನೋ ಟೆನ್ಷನ್ ಅಲ್ಲಿರೋ ಹಾಗಿದ್ದೀರಾ? ಏನಾಯ್ತಪ್ಪ? ಇದಾನಲ್ಲಮ್ಮ, ಟೆನ್ಷನ್ ಕೊಡೋದಿಕ್ಕೆ ಅಂತಾನೆ ನಿಮ್ಮ ಅಣ್ಣ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಅಂತ ಒಂದು ಹುಡುಗಿ ಫೋಟೋ ತೋರಿಸಿ ಮದುವೆ ವಿಚಾರ ಪ್ರಸ್ತಾಪ ಮಾಡಿದ್ರೆ ಯೋಚನೆ ಮಾಡೋದಿಕ್ಕೆ ಕಾಲಾವಕಾಶ ಬೇಕು ಅಂತ. ಅವನು ಮಾತು ಕೇಳಿ ನಮಗ್ ಟೆನ್ಷನ್ ಆಗುತ್ತೋ ಇಲ್ಲೋ ಹೇಳು? ಅಯ್ಯೋ, ನನಗೂ ಅದೇ ಟೆನ್ಷನ್ ಆಗೋಗಿದೆ ಅಪ್ಪ. ನಿನಗ್ಯಾಕಮ್ಮ ಟೆನ್ಷನ್ ಆಗ್ಬೇಕು? ಅವನನ್ನ ಹೆತ್ತೋರು ಅಂತ ನಾವಿದೀವಲ್ಲ, ನಾವು ಟೆನ್ಷನ್ ಮಾಡ್ಕೋತೀವಿ. ಕೆಲಸ ನೋಡೋದು. ವೈಷ್ಣವಿ, ಬಾಯ್ಲಿ. ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದಿದ್ಯಾ ನೀನು? ಹೆದರ್ಕೋಬೇಡ, ಏನು ವಿಷಯ ಅಂತ ಹೇಳು. ಅಪ್ಪ, ಅದು ಅಣ್ಣನ ಮನ್ಸಲ್ಲಿ ಬೇರೆ ಯಾರಾದ್ರೂ ಹುಡುಗಿ ಇದಾರಾ ಅಂತ. ನನ್ಗನ್ಸುತ್ತೆ ಅಣ್ಣ ಕರುಣನ ಮನ್ಸಲ್ಲಿ ಇಟ್ಕೊಂಡು ಇನ್ನೂ ಟೈಮ್ ಬೇಕು ಅಂತ ನಾಟಕ ಆಡ್ತಿದ್ದಾನೆ ಅಂತ. ನೀವೆಷ್ಟು ಬೇಡ ಅಂದ್ರೆ ಅವಳ ಸಹವಾಸನ ಇವನಿನ್ನೂ ಬಿಟ್ಟಿಲ್ಲ ಅಪ್ಪ. ಅವಳು ಹಿಂದೆನೆ ಸುತ್ತಾ ಇರ್ತಾನೆ. ಹೇಳಕ್ಕಾಗಲ್ಲ ಅಪ್ಪ, ಇನ್ನೊಂದೆರಡು ದಿನದಲ್ಲಿ ಅವರಿಬ್ರು ಗುಟ್ಟಾಗಿ ಮದುವೆ ಮಾಡ್ಕೊಂಡ್ ಬಂದ್ರು ಬರ್ಬೋದು. ಅದಕ್ಕೆ ಟೈಮ್ ಕೇಳ್ದ ಅನ್ಸುತ್ತೆ. ವೈಷ್ಣವಿ, ನೀನ್ ಹೇಳ್ತಿರೋದು ನಿಜಾನ? ಅವರಿಬ್ಬರ ಸಂಬಂಧ ಅಷ್ಟೊಂದು ಮುಂದುವರೆದಿದ್ಯಾ? ಹೌದಪ್ಪ, ಯಾವಾಗ್ಲೂ ಅವಳಿಗೆ ಅಂಟ್ಕೊಂಡೇ ಇರ್ತಾನೆ. ಕರ್ಣ, ಅಮ್ಮ, ಬಾಯ್ಲಿ. ಹೇಳಿಮ್ಮ. ಅಂಬಾ ಭವಾನಿ ದೇವಸ್ಥಾನಕ್ಕೆ ಹೋಗಿದ್ದೆ. ನಿನ್ನ ಹೆಸರಿನಲ್ಲಿ, ನಮ್ಮ ಊರ್ವಶಿ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ದೆ. ಎಲ್ಲರ ಬಗ್ಗೆನೂ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಬಂದಿದ್ದೀನಿ. ತಗೋ, ಮುಡ್ಕೊ. ಆ ತಾಯಿ ಕರುಣೆ ತೋರಿಸಿದ್ರೆ ನಿನ್ಗೆಲ್ಲ ಒಳ್ಳೇದಾಗತ್ತೆ. ಅಮ್ಮ, ನನಗೋಸ್ಕರ ಏನ್ ಕೇಳ್ಕೊಂಡ್ರಿ ದೇವ್ರ ಹತ್ರ? ನನ್ನ ಮುದ್ದು ಕಂದ ಮಗಳಿಗೆ ಒಳ್ಳೇದಾಗ್ಲಿ, ಒಳ್ಳೆ ಬದುಕು ಸಿಗಲಿ ಅಂತ ಕೇಳ್ಕೊಂಡೆ. ಊರ್ವಶಿ ಪ್ರೀತಿನ ಶ್ರೇಯಸ್ಸು, ಕರುಣಾನ್ ಪ್ರೀತಿನ ವೈಭವ್ ಒಪ್ಕೊಳ್ಳಿ ಅಂತ ಬೇಡ್ಕೊಂಡೆ. ನೀವಿಬ್ಬರು ನಿಮ್ಮ ಗಂಡನ ಜೊತೆ ಅನ್ಯೋನ್ಯವಾಗಿ ಸಂಸಾರ ಮಾಡಿದ್ರೆ ನನ್ಗಷ್ಟೇ ಸಾಕಲ್ವಾ? ನಿಮ್ಮಿಬ್ಬರ ಜೀವನ ಹಸನಾಗ್ಲಿ, ಹಸಿರಾಗಿರ್ಲಿ ಅಂತ ಈ ಹಣ್ಣೆಲೆ ಅಪೇಕ್ಷೆ ಪಡುತ್ತಮ್ಮ. ನಿಮ್ಮ ಪ್ರೀತಿಗೆ ಏನು ಹೇಳಬೇಕು, ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ಗೊತ್ತಾಗ್ತಿಲ್ಲ ಅಮ್ಮ. ಅದೇನು ಬೇಡ, ಇದನ್ನು ತಗೊಂಡೋಗಿ ದೇವ್ರ ಮನೆಯಲ್ಲಿಡು.
ಕರ್ಣ 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 ಹಾಪ ಕರ್ಣ ಇದೇನು ಮಗಳ ಇಷ್ಟೊತ್ತಿನಲ್ಲಿ ದೇವ್ರ ಮುಂದೆ? ಅಪ್ಪ ಅದು ಗೌರಿ ಅಜ್ಜಿ ಗೋಪಾಲ, ನಾನೇ ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ರಸಾದನ ದೇವ್ರ ಮುಂದೆ ಇಡು ಅಂತ ನಾನೇ ಹೇಳಿದ್ದು. ಹೌದು, ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ದೀಪ ಹಚ್ಚೋಕ್ಕೂ ಹೊತ್ತು ಗೊತ್ತು ನೋಡ್ಬೇಕಾ? ಅದು ಹಾಗಲ್ಲಮ್ಮ, ನಾನೇನು ಕರ್ಣ, ಇದೇನು ಮಗಳ ಬೈತಲೆಯಲ್ಲಿ ಕುಂಕುಮ? ಮದುವೆ ಆಗಿರೋ ಮುತ್ತೈದೆ ತರ. ಗೋಪಾಲ, ಅದನ್ನ ನಾನೇ ಇಟ್ಟಿದ್ದು. ನೀವಿಟ್ರ? ನಮ್ ಕಡೆ ಮದ್ವೆಗೆ ಮುಂಚೆ ಸಿಂಧೂರ ಇಡೋ ಪದ್ಧತಿ ಇಲ್ಲಮ್ಮ. ಇಡಲ್ಲ ಅನ್ನೋದು ನನಗ್ ಗೊತ್ತಿಲ್ವಾ? ಸ್ವಲ್ಪ ನಾನು ಹೇಳೋದನ್ನ ಕೇಳ್ತೀಯಾ? ಈ ತರ ಕುಂಕುಮ ಇಟ್ಕೊಂಡ್ರೆ ತಪ್ಪೇನೂ ಇಲ್ಲ. ಮದ್ವೆ ಆಗದೆ ಇರೋ ಹುಡುಗಿಗೆ ಬೇಗ ಮದ್ವೆ ಆಗಿ ಒಳ್ಳೆ ಮನೆ ಸೇರ್ತಾಳೆ. ಅರ್ಥ ಆಯ್ತಾ? ಆಹಾ, ನನಗೆ ಶಾಸ್ತ್ರ ಸಂಪ್ರದಾಯ ಹೇಳಕ್ ಬಂದ್ಬಿಡ್ತಾನೆ. ಇರ್ಲಿ ಬಿಡು ಮಗಳೇ. ನಿಮ್ಮ ಅಮ್ಮ ಫೋನ್ ಮಾಡಿದ್ಲು, ನೀನೇ ಅದೇನೋ ಕೆಲ್ಸದ ಮೇಲೆ ಕಳ್ಸಿದ್ಯಂತಲ್ಲ, ಅವಳು ಬರೋದು ಸ್ವಲ್ಪ ತಡ ಆಗುತ್ತಂತೆ. ಸರಿಯಪ್ಪ. ಯಾಕೋ ನಿದ್ದೆನೆ ಬರ್ತಾ ಇಲ್ವಲ್ಲಪ್ಪ. ಅಜ್ಜಿ ಕೊಟ್ಟಿದ್ ಕುಂಕುಮ ನಿಜವಾಗ್ಲೂ ಕೆಲಸ ಮಾಡುತ್ತಾ? ಮಾಮ ನೋಡಿದ್ರೆ ಯಾವಾಗ್ಲೂ ಮುಖ ಊದಿಸ್ಕೊಂಡೇ ಇರ್ತಾರೆ. ಯಾವಾಗ ದೇವ್ರೆ ನನ್ನ ಮಾವನ ಜೀವನ ಸರಿ ಹೋಗೋದು, ನಾವಿಬ್ರು ಸುಖವಾಗಿರೋದು? ಜಿರ್ಲೆ ತಾನೆ, ಹೋಗಿ ಬಿದ್ಕೋ. ಇಲ್ಲ ಇಲ್ಲ, ನಾನ್ ಹೋಗಲ್ಲ. ನಂಗೆ ಜಿರ್ಲೆ ಹಲ್ಲಿ ಅಂದ್ರೆ ಎಲ್ಲ ಭಯ. ಈ ಮನೆಯಲ್ಲಿ ಜಿರ್ಲೆ ಹಲ್ಲಿ ಎಲ್ಲ ಕಾಮನ್ನು, ಅದಕ್ಕೆಲ್ಲ ಎದುರ್ಕೊಳಕ್ಕಾಗುತ್ತಾ? ಇಲ್ಲ, ನಾನ್ ಕೆಳಗಡೆ ಮಲ್ಕೊಳ್ಳೋದಿಲ್ಲ, ನಂಗೆ ಭಯ ಆಗುತ್ತೆ. ಹೋಗಿ ಮಲ್ಕೋ. ನಾನ್ ಹೋಗಲ್ಲಪ್ಪ, ನಾನಂತೂ ಕೆಳಗಡೆ ಮಲ್ಕೊಳ್ಳಲ್ಲ. ಸರಿ, ಪಕ್ಕಕ್ಕೆ ಜರಿಕೊಂಡು ಮಲ್ಕೋ. ಹೋಗು, ನನ್ನ ಹತ್ರ ಬಂದ್ಯಾ? ಹೋಗೆ. ನಿದ್ದೆ ಬರದೇ ಇರೋದಕ್ಕೂ, ಮನ್ಸು ಯಾಕೋ ಡಿಸ್ಟರ್ಬ್ ಆಗಿರೋದಕ್ಕೂ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲಪ್ಪ. ಒಳ್ಳೆ ಕಬ್ಬಣನ ಮ್ಯಾಗ್ನೆಟ್ ಎಳೆಯೋ ಹಾಗೆ ಎಳಿತಾ ಇದ್ದಾಳೆ. ಪಕ್ಕದಲ್ಲಿ ಮಲಗು ಅಂತೇಳಿ ತಪ್ಪು ಮಾಡ್ಬಿಟ್ನಾ?
ವಿಚಾರ ಅಜ್ಜಿಗೂ ಗೊತ್ತಾಗೋಯ್ತು. ಅವ್ರ ಆಶೀರ್ವಾದನೂ ಸಿಕ್ಕಾಯ್ತು. ಪಾಪ ಅವರು ನಿನ್ನಿಂದ ನನಗೆ ನನ್ನ ತವ್ರ ಮನೆಗೆ ಒಳ್ಳೇದಾಗಬೇಕು ಅಂತ ಬಯಸ್ತಿದ್ದಾರೆ. ನೀನು ನನ್ನ ಕುತ್ತಿಗೆಯಲ್ಲಿ ಭದ್ರವಾಗಿರ್ಬೇಕು ಅಂದ್ಕೊಳ್ತಿದ್ದಾರೆ. ಯಾಕೆ ಹಾಗೆ ನೋಡ್ತಾ ಇದೆಯಾ? ಓ, ಆಗಲೇ ನಮ್ಮನೆ ತವ್ರ ಮನೆ ಅಂತ ಬೇರೆ ಮಾಡ್ತಿದ್ದೀನಿ ಅಂತನಾ? ಅದನ್ನು ನಾನು ಮಾಡದ್ನಾ? ನೀನೇ ತಾನೇ ಮಾಡಿದ್ದು. ನೀನು ನನ್ನ ಒಳಗಡೆ ಬಚ್ಚಿಟ್ಕೊಂಡಿರೋ ಅಷ್ಟು ಹೊತ್ತು ನನಗೊಂಥರ ಆತಂಕ, ಅಧೈರ್ಯ. ಅಜ್ಜಿ ಕಣ್ಣಿಗೆ ಕಾಣಿಸ್ಕೊಂಡಂಗೆ ದಿಢೀರಂತ ಬೇರೆ ಯಾರಿಗಾದ್ರೂ ಕಾಣಿಸ್ಕೊಂಡ್ರೆ ಅಂತ ಭಯ. ಆದಷ್ಟು ಬೇಗ ನನ್ನ ಗಂಡನ ಮನೆಯವ್ರಿಗೆಲ್ಲ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡು. ನೀನು ಹೊರಗಡೆ ಬಂದು ರಾಜಾರೋಷವಾಗಿ ನಾನು ವೈಭವ್ ಹೆಂಡ್ತಿ ಅಂತ ಹೇಳ್ಕೊಳಕ್ ಮಾಡಪ್ಪ. ಹಲೋ, ನಾನು ವಿನಾಯಕ್ ಪಂಡಿತ್ ಮಾತಾಡ್ತಾ ಇರೋದು. ಹೇಳಿ ಅಪ್ಪಾಜಿ. ಅಪ್ಪಾಜಿ ಗಿಪ್ಪಾಜಿ ಎಲ್ಲ ಏನು ಬೇಕಾಗಿಲ್ಲ. ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ನಮ್ ದೇವಸ್ಥಾನದ ಹತ್ರ ಬಾ. ಅಪ್ಪಾಜಿ, ಅದು ನೀನು ಬರ್ತಾ ಇದೀಯಾ ಅಷ್ಟೇ. ಅಪ್ಪಾಜಿ, ನನ್ನನ್ನು ಯಾಕೆ ಕರೀತಾ ಇದ್ದಾರೆ? ಅದು ಅಲ್ಲದೆ ಅವ್ರು ನನ್ನ ಹತ್ರ ಮಾತೇ ಆಡಲ್ಲ. ಅಂಥದ್ರಲ್ಲಿ ಈಗ ಕರೀತಾ ಇದ್ದಾರೆ ಅಂದರೆ ನಮ್ಮ ಮದುವೆ ಬಗ್ಗೆ ಏನಾದರೂ ಗೊತ್ತಾಗೋಯ್ತಾ? ವೈಭವ್ ಏನಾದರೂ ಈ ಗುಟ್ನ ರಟ್ ಮಾಡಿಬಿಟ್ರಾ? ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಕರೀತಾ ಇದ್ದಾರಾ? ದೇವ್ರೆ, ಹೇಗಾದರೂ ಮಾಡಿ ವೈಭವ್ ಮನೆಯವರು ನನ್ನನ್ನು ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ಸಾಕಪ್ಪ. ಅದಕ್ಕಿಂತ ಸಂತೋಷದ ವಿಷಯ ಈ ಪ್ರಪಂಚದಲ್ಲೇ ಇಲ್ಲ. ಅಪ್ಪಾಜಿ, ಏನೋ ಮಾತಾಡ್ಬೇಕು, ಅರ್ಜೆಂಟಾಗಿ ಬಾ ಅಂದ್ರಿ. ನಿನಗೆ ನನಗಿಂತ ಬಹಳ ಆತರ ಇದ್ದಾಗಿದೆ. ಅಪ್ಪಾಜಿ, ಅದು ನಿನ್ನ ಮೇಲೆ ನನಗೆ ಎಷ್ಟೇ ಕೋಪ ಅಸಹನೆ ಇದ್ರೂ ಕೆಲವು ಸಂದರ್ಭಗಳಲ್ಲಿ ನಿನ್ನ ಈ ನಡವಳಿಕೆನೆ ನನಗಿಷ್ಟ ಆಗೋದು. ಗುಣಕ್ಕೆ ಮತ್ಸರ ಪಡಬಾರ್ದು ಅನ್ನೋದನ್ನ ನಾನು ಮೊದಲಿನಿಂದಲೂ ಅಳವಡಿಸ್ಕೊಂಡ್ ಬಂದಿರೋ ಪಾಲಿಸಿ. ಅದರಲ್ಲೂ ನಿನ್ನ ಪ್ರಾಮಾಣಿಕತೆ, ಸ್ವಾಭಿಮಾನ, ಪರರ ದುಡ್ಡು ವಿಷಕ್ಕೆ ಸಮಾನ ಅನ್ನೋ ಮನಸ್ಥಿತಿ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನೀನು ತಗೊಂಡಿದ್ದ ಸಾಲದ ಮೊದಲನೇ ಕಂತು 25,000 ರೂಪಾಯಿ ಬಂದು ತಲುಪಿತು. ಅದಕ್ಕೆ ನನ್ನ ಧನ್ಯವಾದಗಳು. ಅಯ್ಯಯ್ಯೋ ಅಪ್ಪಾಜಿ, ನೀವ್ ಹೇಗೆ ನನ್ಗೆ ಧನ್ಯವಾದ ಎಲ್ಲ ಹೇಳ್ಬಾರ್ದು. ನಿನಗೆ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಹೇಳಿದ್ದು ನಾನು ಹೇಳ್ಬೇಕಾಗಿರೋ ವಿಚಾರಗಳನ್ನ ಮೊದಲು ಹೇಳ್ಬಿಡ್ತೀನಿ. ಆಮೇಲೆ ನೀನ್ ಹೇಳ್ಬೇಕಾಗಿರೋದನ್ನ ಹೇಳು. ಅಷ್ಟರಲ್ಲಿ ನಿನ್ನ ಮನಸ್ಥಿತಿ ಬದಲಾಗೋದಿಲ್ಲ ತಾನೆ? ಅಂದ್ರೆ ನಿನ್ನ ಸ್ವಾಭಿಮಾನ, ಪ್ರಾಮಾಣಿಕತೆ, ನಿನ್ನ ಈ ಗುಣಗಳೇ ನನಗೆ ಇಷ್ಟ ಆಗೋದು. ಕರ್ಣ, ಆ ನಿನ್ನ ವೆಲ್ ವಿಷರ್, ನಿನ್ನ ಸ್ನೇಹಿತನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅದೇನಮ್ಮ ನನ್ನ ಮಗ ವೈಭವ್ ಬಗ್ಗೆ.
ಅಪ್ಪಾಜಿ ನಾನು ಅವ್ರ ಬಗ್ಗೆ ಏನ್ ಹೇಳಿ? ಯಾಕೆ? ಅವನಿಗೆ ಒಂದು ಸುಂದರವಾದ ಭವಿಷ್ಯ ಬೇಕು, 4 ಜನಗಳ ಮುಂದೆ ನಾಣ್ಯವಾದ ಬದುಕನ್ನ ಸಾಗಿಸ್ಬೇಕು, ಸರೀಕರ ಮುಂದೆ ತಲೆ ಎತ್ತಿ ಬದುಕಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆ ಮನೆತನದ ಹುಡುಗಿನ ನೋಡಿ ಅವನು ಮದುವೆ ಮಾಡಿಕೊಂಡು ಅವನ ಭವಿಷ್ಯವನ್ನ ಚೆನ್ನಾಗಿಟ್ಕೋಬೇಕು ಅನ್ನೋ ಆಸೆ ನಿನಗಿಲ್ವಾ? ಇದೆ ಅಪ್ಪಾಜಿ, ಖಂಡಿತ ಇದೆ. ಅವರು 100 ಕಾಲ ಚೆನ್ನಾಗಿ ಬದುಕಬೇಕು, ಅವ್ರ ಸಂತತಿ 100 ಆಗ್ಬೇಕು. ಹಾಗಾದ್ರೆ ಈ ಕ್ಷಣದಿಂದ ನೀನು ಅವನ್ನ ಮರ್ತು ಬಿಡು. ವೈಭವ್ ಅಂತ ನನಗೊಬ್ಬ ಫ್ರೆಂಡ್ ಇದ್ದ, ನನ್ನ ಎಲ್ಲಾ ಕಷ್ಟ ಸುಖಗಳಿಗೂ ಅವನು ಸ್ಪಂದಿಸ್ತಾ ಇದ್ದ ಅನ್ನೋದನ್ನ ಸಂಪೂರ್ಣವಾಗಿ ನೀನು ಮರೆತುಬಿಡು. ಮನೆಯಲ್ಲಿ ನಾನು ನನ್ನ ಹೆಂಡತಿ ಇಬ್ರು ಅವನಿಗೆ ಮದುವೆ ಮಾಡೋ ಸಿದ್ಧತೆಯಲ್ಲಿದ್ದೀವಿ. ಹೆಣ್ಣು ಕೂಡ ಗೊತ್ತಾಗಿದೆ. ನಿಮ್ಮಿಬ್ಬರ ಸ್ನೇಹ ಸಂಬಂಧ ಅವರಿಬ್ಬರ ವೈವಾಹಿಕ ಸಂಬಂಧಕ್ಕೆ ಅಡ್ಡಿ ಆಗಬಾರದು. ಈ ಮದುವೆ ನಿರಾತಂಕವಾಗಿ ಸುಸೂತ್ರವಾಗಿ ನಡೀಬೇಕು. ನಿನ್ನಿಂದ ಈ ಮದುವೆಗೆ ಯಾವ ಅಡಚಣೆನೂ ಆಗಬಾರದು. ಪ್ರಾರಂಭದಿಂದಾನು ನಾನು ನಿನಗೆ ಹೇಳ್ಕೋತಾ ಬಂದಿದ್ದೀನಿ, ನಮಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಪದೇ ಪದೇ ನಮ್ಮ ಮನೆ ಕಡೆ ಬರಬೇಡ, ಇದರಿಂದ ನಿನಗೂ ಕೆಟ್ಟ ಹೆಸರು ಅಂತ ಗಿಣಿಗೆ ಹೇಳ್ದ ಹಾಗೆ ಹೇಳಿದೆ. ಆದ್ರೆ ನೀನು ನನ್ನ ಮಗ ಇಬ್ರು ನನ್ನ ಮಾತುಗಳನ್ನ ಕಿವಿಗೆ ಹಾಕೊಳ್ಳಿಲ್ಲ. ಬದಲಾಗಿ ನೀವಿಬ್ರು ಇನ್ನೂ ಹೆಚ್ಚು ಹೆಚ್ಚು ಜೊತೆಯಾಗಿ ಓಡಾಡೋದಕ್ಕೆ ಶುರು ಮಾಡಿದ್ವಿ. ನೋಡ್ದವರು ಒಬ್ಬನ್ನ ಮೇಲ್ ಏರ್ಸೋ ಹಾಗೆ ನಡ್ಕೋತಾ ಬಂದ್ರಿ. ನಾಳೆ ನಮ್ಮ ಮನೆಗೆ ಸೊಸೆಯಾಗಿ ಬರೋಳು ಪ್ರಶ್ನೆ ಮಾಡ್ತಾಳೆ, ನಿಮಗೂ ಅವಳಿಗೂ ಏನ್ ಸಂಬಂಧ ಅಂತ. ನನ್ನ ಮಗನ್ನ ಏನ್ ಹೇಳಿ ಸಾಯ್ಬೇಕಮ್ಮ ನನ್ನ ಮಗ ಬಡಪಾಯಿ? ಹೇಳು. ಒಬ್ಬ ಗಂಡು ಒಂದು ಹೆಣ್ಣಿಗೆ ಪ್ರತಿ ಹಂತದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಆಸರೆಯಾಗ್ತಾನೆ. ಮದುವೆ ಆಗೋವರೆಗೂ ಅಪ್ಪನ ಆಸರೆ, ಮದುವೆ ಆದಮೇಲೆ ಗಂಡನ ಆಸರೆ, ಗಂಡ ಕಾಲವಾದ ಮೇಲೆ ಮಗನ ಆಸರೆ. ನಾಳೆ ನಿನಗೂ ಒಂದು ಮದುವೆ ಆಗುತ್ತೆ. ಇದೇ ಪ್ರಶ್ನೆನ ನಿನ್ನ ಗಂಡನೂ ಕೇಳ್ತಾನೆ. ಏನು ಉತ್ತರ ಕೊಡ್ತೀಯ ಅವನಿಗೆ? ನಿನ್ನ ಮತ್ತೆ ನನ್ನ ಮಗನ ಸಂಬಂಧದ ಬಗ್ಗೆ ಏನ್ ಹೇಳ್ತೀಯ ಕರ್ಣ ಅವನಿಗೆ?